ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಮತ್ತು ನಮ್ಮ ಯಜಮಾನರು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಹಬ್ಬಕ್ಕೆ ಅಂತ ಊರಿಗೆ ಹೋಗ್ತಾಯಿದ್ದೀವಿ. ಅಂದರೆ ನಮ್ಮೂರಿಗೆ ಹೋಗ್ತಾಯಿದ್ದೀವಿ. ಅಂದರೆ ನಿನ್ನೆ ಆಯುಧ ಪೂಜೆ ಆಗಿತ್ತು. ಇವತ್ತು ನಮ್ಮೂರಲ್ಲಿ ವಿಜಯದಶಮಿಯಿಂದ ದಸರಾ ಹಬ್ಬ ಮಾಡ್ತಾರೆ. ಅಂದರೆ ಊರಲ್ಲೆಲ್ಲ ದೇವ್ರ ಮೆರವಣಿಗೆ ಎಲ್ಲ ಆಗಿ ಇವತ್ತು ಹಬ್ಬ ಇರುತ್ತೆ. ನಮ್ಮೂರ ಕಡೆ ಇವತ್ತು ಗ್ರ್ಯಾಂಡಾಗಿ ಮಾಡ್ತಾರೆ. ಅದಕ್ಕೇ ನಾವು ಈ ವರ್ಷ ಹೋಗ್ತಾಯಿದ್ದೀವಿ. ನಾನು ಮದುವೆ ಆದಾಗಿಂದ ಇದು 2ನೇ ಸತಿ ಅಷ್ಟೇ ಹೋಗ್ತಾ ಇರೋದು. ಯಾಕಂದರೆ ವರ್ಷ ಹಬ್ಬ ಎಲ್ಲ ಮುಗಿತಾಯಿತ್ತು, ಇಲ್ಲೂ ಕೂಡ ಕೆಲಸಗಳು ಇರ್ತಿತ್ತು ಅಂದ್ಬಿಟ್ಟು ನಾವು ಹೋಗೋಕ್ಕಾಗ್ತಾಯಿರಲಿಲ್ಲ. ಆದರೆ ಈ ವರ್ಷ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ದೇವರು ಬನ್ನಿ ಮರಕ್ಕೆ ಹೋಗಿದ್ದು ಊರೊಳಗಡೆ ಬರ್ತಾಯಿತ್ತು. ಅದಕ್ಕೇ ಹೋದವಳೆ ಬೇಗ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆದೆ ಸಿಂಪಲ್ಲಾಗಿಯೇ. ಯಾಕಂದರೆ ಮೆರವಣಿಗೆಲ್ಲ ಆಗುತ್ತಲ್ಲ, ದೇವರು ಎಲ್ಲ ಹಬ್ಬಗಳಿಗೆಲ್ಲ ಸ್ಯಾರಿ ಹಾಕ್ಕೊಂಡ್ರೆ ಊರುಗಳ ಕಡೆ ಎಲ್ಲ ಸರಿ ಅಂತಾರೆ. ಅದಕ್ಕೋಸ್ಕರ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಹಾಗೆಯೇ ನಮ್ಮ ರೋಡ್ ಕೂಡ ಬರ್ತಾಯಿತ್ತು ದೇವರು. ಅದಕ್ಕೇ ಬೇಗ ಫುಲ್ ರೆಡಿ ಆಗಿಬಿಡೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ. ಸಿಂಪಲ್ಲಾಗೇ ರೆಡಿ ಆದ್ವಿ, ಗ್ರ್ಯಾಂಡಾಗೇನು ರೆಡಿ ಆಗಿರಲಿಲ್ಲ. ಮಾಮೂಲಿ ಮೆರವಣಿಗೆ ಎಲ್ಲ ಆಗ್ತಾಯಿತ್ತಲ್ಲ, ಅದಕ್ಕೇ ನೋಡಿ ಇಲ್ಲಿ ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಗಿತ್ತು. ನನಗಂತೂ ಊರ ಹಬ್ಬಗಳಿಗೆ ಹೋಗಬೇಕು ಅಂದರೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ಇಲ್ಲೂ ಹಬ್ಬಗಳಿರುತ್ತಲ್ಲ, ಅದಕ್ಕೋಸ್ಕರನೇ ಅಲ್ಲಿ ಹಬ್ಬ ಆದಾಗ ಇಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ಹಬ್ಬ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಆ ಥರ ಆಗುತ್ತೆ. ಯಾಕಂದರೆ ಎರಡೂ ಕಡೆಯೂ ಒಂದೇ ಸಾರಿ ಹಬ್ಬ ಬರುತ್ತೆ. ಅಂದರೆ ಈ ಹಬ್ಬ ಅಂದರೆ ನಾವು ಆಯುಧ ಪೂಜೆ ಮಾತ್ರ ಇಲ್ಲೇ ಮಾಡೋದು. ಆಯುಧ ಪೂಜೆ ಆದಮೇಲೆ ಅಲ್ಲಿ ದಸರಕ್ಕೆ ಅಂತ ಊರಿಗೆ ಹೋಗ್ಬೋದು. ಆದರೆ ವರ್ಷ ಹೋಗೋಕ್ಕಾಗ್ತಿರಲಿಲ್ಲ, ಈ ವರ್ಷ ಹೋಗ್ತಾಯಿದ್ದೆ. ಅದಕ್ಕೆ ದೇವ್ರು ಬರ್ತಾಯಿತ್ತು ಅಂತ ಅಮ್ಮವರೆಲ್ಲ ಆರತಿ ಕೊಡೋದಕ್ಕೆ ಆಲ್ರೆಡಿ ರೆಡಿಯಾಗಿ ನಿಂತಿದ್ರು. ನಮ್ಮೂರಲ್ಲಿ ನಮ್ಮ ರೋಡ್ಗೆ ಬರೋದು ಸಂಜೆ ಆಗಿಬಿಡುತ್ತೆ. ಯಾಕಂದರೆ ಫುಲ್ ಊರಲ್ಲೆಲ್ಲ ರೌಂಡ್ ನೋಡಿಕೊಂಡು ನಮ್ಮೂರಿಗೆ ಬರೋದು ನಮ್ಮ ರೋಡಿಗೆ ಬರೋದು ಇಷ್ಟೊತ್ತಾಗುತ್ತೆ. ಸಂಜೆ 3 ಗಂಟೆ ಅಷ್ಟೊತ್ತೆಲ್ಲ ಆಗಿಬಿಡುತ್ತೆ. ಅಂದರೆ ವರ್ಷ ತುಂಬ ಲೇಟ್ ಆಗ್ತಾಯಿತ್ತು. ಆಮೇಲೆ ಫುಲ್ ಮಳೆ ಎಲ್ಲ ಬರೋದು, ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಆಗ್ತಾಯಿತ್ತು. ಇವತ್ತು ಆರಾಮ್ಸೆ ಬಿಸಿಲಿತ್ತು. ಅದಕ್ಕೆ ನೋಡಿ ದೇವ್ರ ಮೆರವಣಿಗೆ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟು ವರ್ಷದಿಂದ ಹೋಗೋಣ ಅಂತ ಅಂದ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಯಾವಾಗೂ ಏನಾದರೂ ಕೆಲಸ ಇರ್ತಿತ್ತು, ಇಲ್ಲಾಂದರೆ ಗಾಡಿ ಪೂಜೆ ಆಯುಧ ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡ್ತಾಯಿತ್ತು. ಅದಕ್ಕೇ ಅದೆಲ್ಲ ಕೆಲಸ ಉಳ್ಕೊತಾಯಿತ್ತು. ಆಮೇಲೆ ನಮ್ಮ ಯಜಮಾನ್ರು ಗಾಡಿ ಎತ್ಬಾರ್ದು, ಇವತ್ತು ಪೂಜೆ ಮಾಡಿದ್ದೀವಿ, ನಾಳೆ ಏನು ಮಾಮೂಲಿ ಆರಾಮಾಗಿ ಹೋಗೋಣ ಬಿಡು ಅಂತ ಅನ್ನೋರು. ಅದಕ್ಕೇ ನಾವು ವರ್ಷ ಹೋಗೋದಕ್ಕೇ ಆಗ್ತಾಯಿರಲಿಲ್ಲ. ಅಂದರೆ ವರ್ಷ ಬಂದು ಕರೀತಾಯಿದ್ರು, ಆದರೆ ಆಗ್ತಾಯಿರಲಿಲ್ಲ. ಯಾಕಂದರೆ ಗೌರಿ ಹಬ್ಬಕ್ಕೆ ಬಂದು ಕರೀತಿದ್ರಲ್ವ, ಗೌರಿ ಹಬ್ಬಕ್ಕೆ ಬಂದು ಕರೆದ್ಮೇಲೆ ಗೌರಿ ಹಬ್ಬಕ್ಕೆ ಹೋಗ್ತಾ ಇರಲಿಲ್ಲ ನಾವು. ಯಾಕಂದರೆ ಇಲ್ಲೂ ಎಡೆ ಎಲ್ಲ ಇಕ್ತಿತ್ತು ಅದಕ್ಕೋಸ್ಕರ ಇಲ್ಲಿ ಯಾವುದೇ ಹಬ್ಬ ಆದ್ರೂ ಇಲ್ಲಿ ಮುಗಿಸ್ಕೊಂಡೆ ನಾನು ನಂತರ ಅಲ್ಲಿಗೆ ನಮ್ಮೂರಿಗೆ ಹೋಗೋದು. ಈ ವರ್ಷವೂ ಗೌರಿ ಹಬ್ಬಕ್ಕೂ ಕೂಡ ಹೋಗಲಿಲ್ಲ. ಅದಕ್ಕೇ ಇವಾಗ ದಸರಕ್ಕಾದರೂ ಬನ್ನಿ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಅಮ್ಮ ಅಪ್ಪ ಅಣ್ಣ ಎಲ್ಲರೂ. ಅದಕ್ಕೆ ಇವಾಗಾದರೂ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಅಂದರೆ ಆಯುಧ ಪೂಜೆ ಗಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಕೆಲಸ ಬಂದಿದ್ದರಿಂದ ಆವತ್ತು ನಿನ್ನೆ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಆರಾಮ್ಸೆ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಬೆಳಗ್ಗೆನೇ ಅಷ್ಟೊತ್ತಿಗೆ ಹೊರಡೋಣ ಅಂತ ಹೋದ್ವಿ. ನಾವು ನಾರ್ಮಲಾಗಿ ಗೌರ್ಮೆಂಟ್ ಬಸ್ ಏನು ಕಾಯಲ್ಲ, ಯಾಕಂದರೆ ರಶ್ ಆಗಿಬಿಡ್ತಾರೆ. ಆಮೇಲೆ ಸ್ಟಾಪು ಎಲ್ಲಿ ಅಂದರೆ ನಾವು ಎಲ್ಲಿ ಟಿಕೆಟ್ ತೊಗೊಂಡಿರ್ತೀವಿ ಅಲ್ಲೇ ನಿಲ್ಲಿಸ್ಬೇಕು. ಒಂದು ಸ್ವಲ್ಪ ಹಿಂದೆ ಮುಂದೆ ನಿಲ್ಲಿಸಲ್ಲ. ನೀವು ಆಧಾರ್ ಕಾರ್ಡಲ್ಲಿ ಬಂದಿದ್ದೀರಾ ಹಂಗೆ ಅಂತಾರೆ ಅಂದ್ಬಿಟ್ಟು ಸುಮ್ಮನೆ ನಾವು ಎಂತಕ್ಕೆ ಅಂದ್ಬಿಟ್ಟು ನಾವು ಜಾಸ್ತಿ ಕಾಯಲ್ಲ. ಗೌರ್ಮೆಂಟ್ ಬಸ್ಸು ಪ್ರೈವೇಟಲ್ಲೇ ಹೋಗ್ತಿದ್ವಿ. ಅದಕ್ಕೆ ಈ ಸತಿನೂ ಹೋಗೋಣ ಬೆಟ್ಟದ ಗಡಿ ಅಂತ ವೆಯ್ಟ್ ಮಾಡಿದ್ವಿ. 4 ಗಂಟೆಗೆ ಹೋದವರು 5:15 ಆಗೋಯ್ತು, ಬೆಟ್ಟದ ಗಡಿ ಬರಲೇ ಇಲ್ಲ. ಆಮೇಲೆ ಯಾವ್ದು ಬಸ್ ಬರುತ್ತೋ ಬಸ್ ಹತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಸ್ ಹತ್ಕೊಂಡು ಹೊರಟ್ವಿ. ಅಲ್ಲಿಗೆ ಹೋಗೋಷ್ಟು 9 ಗಂಟೆ ಎಲ್ಲ ಆಗೋಯ್ತು. ಅಂದರೆ ಬೇಗ ಹೋಗೋದಕ್ಕಾಗಲಿಲ್ಲ. 9-9:30 ಆಗಿದೆ. ಅಂದರೆ ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಗಿದ್ದೆ 12 ಗಂಟೆ ಆಗಿತ್ತು. ನೋಡಿ ಇವಾಗ ನಮ್ಮೂರಲ್ಲಿ ಈ ಥರ ಹಬ್ಬ ಮಾಡಬೇಕಾದ್ರೆ ಈ ದೇವ್ರುಗಳು ಕುಡಿತಾರೆ. ನನಗಂತೂ ಸಖತ್ ಇಷ್ಟ. ಅದು ನೋಡಿ ಅದು ಟ್ಯೂನ್ ಇದೆ, ಆ ಟ್ಯೂನ್ನ ನೀವು ಕೇಳಿಸ್ಕೊಂಡಿದ್ದೀರ ಅನ್ಸೋದು, ನಿಮಗೆ ಡ್ಯಾನ್ಸ್ ಮಾಡಬೇಕು ಅನಿಸೋದು. ನನ್ನ ಫೋನೆಲ್ಲ ಶೇಕ್ ಆಗ್ತಾಯಿದೆ, ಯಾಕಂದರೆ ನಾನು ನಿಂತಿದ್ದವೇ ಕುಣಿತಾ ಇದ್ದೆ. ಅಂದರೆ ವರ್ಷ ನಾವು ಈ ಟ್ಯೂನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ. ಅಂದರೆ ಎಲ್ಲ ಕಡೆಯೂ ನಾನು ಮಾಮೂಲಿ ಈ ಥರ ಟ್ಯೂನ್ ಬರ್ಸೋದು ನೋಡಿ. ಆದರೆ ಈ ಥರ ಟ್ಯೂನ್ ನಮ್ಮೂರಲ್ಲಿ ಒಂದೇ ಕಡೆ ಬರ್ಸೋದು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬರ್ಸ್ತಾರೆ. ವರ್ಷ ಅವರನ್ನೇ ಕರೆಸ್ತಾರೆ. ದೇವ್ರ ಮೆರವಣಿಗೆ ತುಂಬ ಜನ ಬಂದಿದ್ದರು ದೇವ್ರ ಮೆರವಣಿಗೆಗೆ. ಅಂದರೆ ಈ ವರ್ಷ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಯಾಕಂದರೆ ಜನಗಳೆಲ್ಲ ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ. ಯಾವಾಗಲೂ ವರ್ಷ ಸ್ವಲ್ಪ ಮಳೆ ಬರೋದು ದೇವ್ರ ಮೆರವಣಿಗೆ ಸ್ಟಾರ್ಟ್ ಆದ ತಕ್ಷಣವೇ, ಇಲ್ಲ ನಿಲ್ಲಬೇಕಾದ್ರೆ. ಈ ವರ್ಷ ಮಳೆ ಕೂಡ ಬರಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಬೆಂಗಳೂರಲ್ಲಿ ಹೋಯ್ತಿರೋ ಮಳೆನ ಅರ್ಧ ಕೂಡ ಹಳ್ಳಿ ಕಡೆ ಹೋಯ್ತಾ ಇಲ್ಲ. ಇಲ್ಲಂತೂ ಏನು ಬೆಳೆ ಬೆಳೆದು ಇದು ಮಾಡ್ತಾರೆ ಅನ್ನೋ ರೀತಿ ಡೈಲಿ ಬೆಳಗ್ಗೆ ಸಂಜೆ ಮಳೆ ಸ್ಟಾರ್ಟ್ ಆಗುತ್ತೆ. ಆದರೆ ಅಲ್ಲಂತೂ ಅಷ್ಟೊಂದು ಬೆಳೆಗೆಲ್ಲ ಫುಲ್ಲು ಜೋಳ ಎಲ್ಲ ಒಣಗ್ತಾ ಇದೆ, ನೀರೇ ಇಲ್ಲ. ನೀರೆಲ್ಲ ಕಟ್ಟಿ ಇದು ಮಾಡ್ತಾರೆ, ಅಷ್ಟು ನೀರೇ ಇಲ್ಲ. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲಂತೂ. ಅಲ್ಲಿ ವರ್ಷ ಮಳೆ ಬರೋದು, ಸ್ವಲ್ಪ ತಂಪಾಗಿರೋದು, ಮೋಡ ಎಲ್ಲ ಇರೋದು.
ಅದಕ್ಕೇ ತುಂಬ ಜನ ನಡೀತಾಯಿದ್ರು. ಅಂದರೆ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿ ಕುಣಿಯೋದು ಕೂಡ ಸ್ವಲ್ಪ ಅವ್ರಿಗೆ ಕಷ್ಟನೇ ಆಯಿತು ಅನಿಸುತ್ತೆ. ಯಾಕಂದರೆ ನಾವು ಬರೀ ಕಾಲಲ್ಲಿ ದೇವ್ರುಗಳ ಹಿಂದೆ ಹೋಗೋದಕ್ಕೇ ನಮಗೆ ಹಿಂಸೆ ಆಗ್ತಾಯಿತ್ತು. ಅವ್ರ ಪಾಪ ಕುಣಿಬೇಕಿತ್ತು. ಇವಾಗಂತೂ ಇವೆಲ್ಲ ಫುಲ್ ಸಿಮೆಂಟ್ ರೋಡು. ಹಳ್ಳಿಗಳ ಕಡೆ ಎಲ್ಲ ಆವಾಗೆಲ್ಲ ಮಣ್ಣಿನ ರೋಡ್ ಇತ್ತು. ಇವಾಗಂತೂ ಯಾವ ರೋಡಲ್ಲೂ ಮಣ್ಣಿನ ರೋಡ್ ಇಲ್ಲವೇ ಇಲ್ಲ. ಎಲ್ಲ ಕಡೆ ಸಿಮೆಂಟು ಅಂತ ಫುಲ್ ಅದೇ ಹಾಕ್ಬಿಟ್ಟಿದ್ದಾರೆ. ಪಂಚಾಯತಿ ಕಡೆಯಿಂದ ಎಲ್ಲ ಅದೇನೇ ಇಂಪ್ರೂವ್ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಕೂಡ. ನಮ್ಮೂರಲ್ಲೂ ಕೂಡ ಅಷ್ಟೇ, ಎಲ್ಲ ಪ್ರತಿಯೊಂದು ರೋಡು ಚೆನ್ನಾಗಿದೆ. ಅಂದರೆ ಸಿಕ್ಕಾಪಟ್ಟೆ ಕಾಲು ಸುಡ್ತಾ ಇದೆ ಪಾಪ ಅವ್ರು ಕುಣಿಯೋದಕ್ಕೂ. ಆದ್ರೂ ಅವ್ರು ವರ್ಷ ಕುಣಿಯೋದೆಲ್ಲ ಪದ್ಧತಿ ಇದ್ದೇ ಇರುತ್ತಲ್ವ, ಅದಕ್ಕೋಸ್ಕರ ಅವರು ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಚೆನ್ನಾಗಿತ್ತು. ನನಗಂತೂ ಈ ಹಬ್ಬಗಳಲ್ಲಿ ಮತ್ತು ನಮ್ಮೂರ ಕಡೆ ಈ ಹಬ್ಬಕ್ಕೆ ಮತ್ತು ಯುಗಾದಿ ಆದಮೇಲೆ ಮಾಡ್ತಾರೆ, ಅದಕ್ಕೆ ಎಲ್ಲ ಫುಲ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ದೇವ್ರ ಮೆರವಣಿಗೆ ಅಂದರೆ. ಅಲ್ಲಿ ನಮ್ಮ ರೋಡಿಗೆ ಬಂದು ಲಾಸ್ಟು ನಮ್ಮ ರೋಡೇನೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ದೇವಸ್ಥಾನಕ್ಕೆ, ಅಲ್ಲಿ ನಮ್ಮೂರಲ್ಲಿ ಬೀರೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಬಂದು ಕತ್ತಿ ಪವಾಡ ಮಾಡಿ ನೆಕ್ಸ್ಟು ದೇವ್ರನ್ನ ಇದು ಮಾಡೋದು ಅಂತ ಇಳಿಸೋದು ಅಂತ ಹೇಳ್ತಾರೆ. ಆದರೆ ಈ ವರ್ಷ ಏನಾಯಿತು, ನಾನು ಅಲ್ಲೇ ಇದ್ದೀನಿ. ಅಂದರೆ ನಮ್ಮ ರೋಡಲ್ಲಿನೇ ಇದ್ದೀನಿ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರೆಲ್ಲರೂ ನಾನು ದೇವಸ್ಥಾನ ಹತ್ರ ಹೊರಟೋಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಅವ್ರ ದೇವಸ್ಥಾನಕ್ಕೆ ಹತ್ರ ಹೊರಟೋಗ್ಬಿಟ್ಟವ್ರೆ. ನಾನು ಹೋಗ್ಬಿಡ್ತೀನಿ. ಅಷ್ಟು ಜನದಲ್ಲಿ ಎಲ್ಲಿ ಹುಡುಕ್ಲಿ, ನನ್ನ ಇಟ್ಟಿಗೆ ದೇವರಿರಲಿ, ಅವರು ಎತ್ಕೊಂಡಿರೋರು ಕಾಣಿಸ್ತಾಯಿಲ್ಲ. ಆದರೂ ನುಗ್ಗಲಲ್ಲಿ ಹೆಂಗೋ ನುಗ್ಕೊಂಡು ಹೋದೆ. ಕತ್ತಿ ಪವಾಡ ಅಂದರೆ ಮಾಮೂಲಿ ನಾನು ಊರಿಗೆ ಹೋದ ತಕ್ಷಣವೇ ಬೇಗ ರೆಡಿಯಾಗಿ ಹೋಗಿದ್ದಿದ್ರೆ ಬನ್ನಿ ಮರಕ್ಕೆ ಹೋಗಿ ಅಲ್ಲೇ ಕತ್ತಿ ಪವಾಡ ಮಾಡೋರು, ಅಲ್ಲಿ ನೋಡ್ಕೊಂಡು ಬರ್ಬೋದಿತ್ತು. ಆದರೆ ನಾನು ಅಲ್ಲಿ ಹೋಗಿದ್ದು ಲೇಟು, ಆಮೇಲೆ ರೆಡಿಯಾಗಿ ಬೇಗ ಹೋಗಲಿಲ್ಲ, ಅದಕ್ಕೆ ಅಲ್ಲಿ ನೋಡೋದಕ್ಕಾಗಿರಲಿಲ್ಲ. ಸರಿ ಆಯಿತು, ಇವು ಲಾಸ್ಟಲ್ಲಿ ಮಾಡ್ತಾರಲ್ಲ, ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ನೋಡೋಣ ಅಂತ ಅಂದ್ಕೊಂಡು ಹೋದರೆ ನಮ್ಮ ಮನೆಯವರೆಲ್ಲ ನನ್ನೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ನಾನು ಒಬ್ಬಳೇ. ಅಂದರೆ ನಮ್ಮ ಮನೆಯಿಂದ ಏನೋ ಒಂದು 10 ಹೆಜ್ಜೆ ಅಷ್ಟೇ, ಆದರೆ ತುಂಬ ಜನ ಆಗ್ಬಿಟ್ಟಿದ್ರು. ವರ್ಷ ನೋಡಿ ಅಲ್ಲೆಲ್ಲ ಲೇಡೀಸ್ ಎಲ್ಲ ನಿಂತಿದ್ದಾರಲ್ಲ ಅದೇ ದೇವಸ್ಥಾನದ ಹತ್ರ ಮೇಲ್ಗಡೆ, ಅಲ್ಲಿ ನಿಂತ್ಕೊತಾ ಇದ್ವಿ, ಕಾಣಿಸ್ತಾ ಇತ್ತು ಕತ್ತಿ ಪವಾಡ. ಈ ವರ್ಷ ಅವರೆಲ್ಲ ಹೊರಟೋಗ್ಬಿಟ್ಟಿದ್ದಾರೆ. ನಾನು ಆಗ ಇದು ಸೌಂಡಲ್ಲಿ, ಆಮೇಲೆ ಆ ಜನಗಳ ಮಧ್ಯೆ ನಾನು ಅಲ್ಲಿ ಹೋಗ್ತೀನಿ ಅಂದರೆ ಅವ್ರು ಬಿಡೋದು ಇಲ್ಲ, ಅಲ್ಲಿ ಜಾಗನೂ ಇರಲಿಲ್ಲ ನಾನು ಹೋಗೋದಕ್ಕೆ. ಅದಕ್ಕೆ ಏನು ಮಾಡಿದೆ, ನಾನೇ ಸುಮ್ಮನೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಸೈಡ್ ಮಾಡ್ಕೊಂಡು ಹೊರಟೋದೆ ಮುಂದಕ್ಕೆ. ನಾನು ಫೋನನ್ನು ನನ್ನ ತಮ್ಮನ ಹತ್ರ ಕೊಟ್ಟಿದ್ದೆ, ಅವ್ನು ವೀಡಿಯೋ ಮಾಡಿರೋದು, ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ. ಆದರೆ ಮೆರವಣಿಗೆ ಅಂತೂ ತುಂಬ ಚೆನ್ನಾಗಾಯಿತು. ವರ್ಷ ಮಳೆ ಬಂದಿತ್ತು, ಈ ವರ್ಷ ಮಳೆ ಬಂದಿಲ್ಲ ಅನ್ನೋದು ಒಂದು ಕಡೆ ಖುಷಿ, ಆದರೆ ಒಂದು ಕಡೆ ಬೇಜಾರಾಯಿತು. ಯಾಕಂದರೆ ಅವ್ರಿಗೂ ಕುಣಿಯೋದಕ್ಕೂ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು, ತುಂಬ ಕಾಲು ಸುಡ್ತಾಯಿತ್ತು. ಹಾಗೆ ಅಂದರೆ ಇವಾಗ ನಾವುಗಳು ನಮ್ಮ ಮನೆ ದೇವ್ರುಗಳು ಅಂತ ನಾವು ಬೇರೆ ಇವು ದೇವಸ್ಥಾನಗಳಿಗೆ ಊರುಗಳಿಗೆ ಹೋಗ್ತೀವಲ್ವ, ಅದೇ ಥರ ಆ ದೇವ್ರುಗಳು ಅಂದರೆ ಬೀರೇಶ್ವರ ದೇವ್ರುಗಳ್ದು ಮನೆ ದೇವ್ರುಗಳಿರ್ತಾರಲ್ಲ, ಅವ್ರ ಮನೆ ದೇವ್ರುಗಳು ಜನಗಳು ಬಂದಿದ್ರಲ್ಲ, ಅವ್ರಿಗೆಲ್ಲ ಪಾಪ ಇರೋದಕ್ಕೆ ಮಾಡೋದಕ್ಕೆ ತುಂಬ ಹಿಂಸೆ ಆಗ್ತಾಯಿತ್ತು. ಅದಕ್ಕೇ ಈ ವರ್ಷ ಅಂದರೆ ವರ್ಷ ದೇವ್ರ ಮೆರವಣಿಗೆನೂ ಕೂಡ ಇದೇ ಥರ ಆಗುತ್ತೆ. ವರ್ಷಕ್ಕೊಂದ್ಸತಿ ಮಾಮೂಲಿ ಕಾಲಾವಧಿ ಮೆರವಣಿಗೆ ಅಂತ ಮಾಡ್ತಾರೆ ಯುಗಾದಿ ಆದಮೇಲೆ. ಅದನ್ನು ಬಿಟ್ಟರೆ ದಸರಕ್ಕೆ ಈ ಥರ ಮಾಡ್ತಾರೆ ನಮ್ಮೂರಲ್ಲಿ. ಅಂದರೆ ವರ್ಷವೂ ಇದೇ ಥರ ಮಾಡೋದು. ಆವಾಗೆಲ್ಲ ನಾನು ಮದುವೆ ಆಗೋದಕ್ಕೂ ಮೊದಲೇ ನಾನು ದಸರಾ ನೋಡಬೇಕು, ಮೈಸೂರಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಆವಾಗ ನಮ್ಮ ಮನೆಯವ್ರು ಹೇಳೋರು, ಇಲ್ಲೇ ದಸರಾ ಆಗಲ್ವಾ, ಇಲ್ಲೇ ನಮ್ಮೂರ ದೇವ್ರುಗಳೆಲ್ಲ ಮಾಮೂಲಿ ಮೆರವಣಿಗೆ ಎಲ್ಲ ಆಗಲ್ವಾ, ಇದನ್ನು ಬಿಟ್ಬಿಟ್ಟು ಮೈಸೂರಿಗೆ ಹೋಗ್ತೀಯಾ, ದೇವ್ರ ಕೋಪ ಮಾಡ್ಕೊಳ್ಳುತ್ತೆ ಹಂಗೆ ಅಂತ ಎಲ್ಲ ಹೇಳಿ ಎದುರಿಸೋರು. ಅಂದರೆ ಎದುರಿಸೋರು ಅಂದರೆ ಹೇಳೋರು, ಹೋಗ್ಬಾರ್ದು ಹಂಗೆ, ನಮ್ಮೂರ ದೇವ್ರುಗಳನ್ನ ಹಿಂದಕ್ಕೆ ಹಾಕ್ಬಿಟ್ಟು ಹೋಗ್ಬಾರ್ದು, ಆ ಥರ ಎಲ್ಲ ಹೇಳೋರು. ವರ್ಷವೂ ಇದೇ ರೀತಿ ಮದುವೆ ಆಗೋದಕ್ಕೂ ಮೊದಲು ಇದೇ ರೀತಿ ಹೇಳ್ಕೊಂಡೇ ಬಂದರು. ನಾನು ಅದಕ್ಕೇ ಬಿಡು ಆಯಿತು, ನಮ್ಮ ದೇವ್ರುಗಳನ್ನ ನಮಗೆ ಹೆಮ್ಮೆ ಅಲ್ವಾ, ಬೇಡ ಹೋಗೋದು ಅಂದ್ಕೊಂಡು ಸುಮ್ಮನಾಗೋಗ್ತಿದ್ದೆ. ಇವಾಗ ಮದುವೆ ಆದಮೇಲಾದ್ರೂ ಒಂದು ಸತ್ತಾದರೂ ದಸರಾ ನೋಡೋಕೆ ಹೋಗೋಣ ಅಂದರೆ ನಮ್ಮ ಯಜಮಾನ್ರು ಅಂತಾರೆ, ನೀನು ನೋಡಲ್ವಾ, ನೀವು ನ್ಯೂಸಲ್ಲೆಲ್ಲ ಇವಾಗ ನೋಡಲ್ವಾ, ಎಷ್ಟೊಂದು ಕಾಲು ತುಳಿತಾ ಅದು ಇದು ಅಂತೆಲ್ಲ ಏನೇನೋ ಆಗುತ್ತೆ. ಟಿ ವಿಲಿ ಆರಾಮಾಗಿ ನೋಡು, ಅಲ್ಲಿ ಡೈರೆಕ್ಟಾಗಿ ನೋಡೋದಕ್ಕಿಂತ ಟಿ ವಿಲಿ ಇನ್ನೂ ಆರಾಮಾಗಿರುತ್ತೆ. ನೋಡು, ಆರಾಮಾಗಿ ಕುತ್ಕೊಂಡು ನೋಡು. ಮೊಬೈಲಲ್ಲೇ ಬೇಕಾದ್ರೆ ಲೈವ್ ಕೊಡ್ತಾರೆ, ಅದನ್ನು ನೋಡು. ಅಲ್ಲಿ ಹೋಗ್ಬಾರ್ದು, ಫ್ರೀಯಾಗಿದ್ದಾಗ ಹೋಗ್ಬೇಕಷ್ಟೇ. ದಸರಾ ಎಲ್ಲ ನೋಡೋಕ್ಕೆ ಇವಾಗ ಹೋದರೆ ತುಂಬ ರಶ್ ಇರ್ತಾರೆ, ಕೈ ಕಾಲೆಲ್ಲ ನೋವು ಬಂದುಬಿಡುತ್ತೆ, ಆಮೇಲೆ ಕೈ ಕಾಲೆಲ್ಲ ತುಳಿತಾರೆ, ಏನೇನು ಇದೇ ಥರ ಹೇಳ್ಕೊಂಡು ಇವಾಗಲೂ ಕೂಡ ನಾನು ದಸರಾ ನೋಡೋದಕ್ಕೆ ಆಗಿಲ್ಲ. ಆವಾಗಲೂ ನಮ್ಮ ಮನೆಯವ್ರು ಹೇಳೋರು, ಅಂದರೆ ನಮ್ಮ ಅಪ್ಪ ಅಮ್ಮ ಆ ಥರ ನಮ್ಮ ಮಾವ ಅವ್ರು ಹೇಳೋರು. ಇವಾಗ ನಮ್ಮ ಯಜಮಾನ್ರು, ನಾನು ಯಾವಾಗ ಹೋಗಿ ಡೈರೆಕ್ಟಾಗಿ ದಸರಾ ನೋಡ್ತೀನೋ ಮೈಸೂರಲ್ಲಿ ಗೊತ್ತಿಲ್ಲ. ಆದರೆ ಅವಾಗೆಲ್ಲ ಬೇಜಾರಾಗೋದು, ಇವಾಗೇನೋ ಆ ಥರನೇ ಫೀಲ್ ಆಗುತ್ತೆ. ಏನಂತಂದರೆ ನಮ್ಮೂರಿಗೆ ದಸರಾ ಬಿಟ್ಬಿಟ್ಟು ಏನು ಅಂದರೆ ನನಗೂ ಒಂದ್ಸತಿ ಮೈಸೂರಿಗೆ ಹೋಗಬೇಕು ಅಂತ ಆಸೆ ಇದೆ ದಸರಕ್ಕೆ. ಅದು ಯಾವಾಗ ಇಡಿರುತ್ತೆ ಅಂತ ಗೊತ್ತಿಲ್ಲ. ಆದರೆ ಆವಾಗ ವರ್ಷ ನಮ್ಮೂರಲ್ಲಿ ನೋಡ್ತಿದ್ನಲ್ಲ, ಅವಾಗೇನು ಅನಿಸ್ತಿಲ್ಲ. ಇವಾಗ ನಾನು ವರ್ಷ ಹೋಗೋದಕ್ಕಾಗ್ತಿಲ್ಲ, ನಮ್ಮೂರಿಗೆ ಹೋಗೋದಕ್ಕಾಗ್ತಾಯಿಲ್ಲ, ಅದು ಫೀಲ್ ಆಗುತ್ತೆ. ನಾವು ವರ್ಷ ಅಲ್ಲಿದ್ದಾಗ
ನಾನು ಮೈಸೂರಿಗೆ ಹೋಗಬೇಕು ಇಲ್ಲೇ ನೋಡ್ತಿದ್ದೀನಿ ವರ್ಷ ಅಂತ ಅನ್ನಿಸ್ತಾಯಿತ್ತು. ಈ ವರ್ಷ ನೋಡು ಇವಾಗ ಅದು ಇಲ್ಲ, ಮನೇಲಿದ್ದೀನಿ ಅನ್ನೋ ಥರ ಬೇಜಾರಾಗುತ್ತೆ ವರ್ಷ. ಈ ವರ್ಷ ಹೋಗಿದ್ದೆ, ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ನೋಡಿ ಎಷ್ಟೊಂದು ಜನ, ಎಲ್ಲಿ ನೋಡಿದ್ರು ಜನ ಕಾಣ್ತಾಯಿದ್ರು, ಸಿಕ್ಕಾಪಟ್ಟೆ ಜನ, ಫುಲ್ ಕಾಲು ದೇವ್ರನ್ನ ಕತ್ತಿ ಪವಾಡ ನೋಡೋದಕ್ಕೆ ಕಾಲೆಲ್ಲ ನಾನು ತುಳ್ಕೊಂಡು ಹೋಗಿದ್ದೀನಿ. ಅಂದರೆ ಫುಲ್ಲು ಲೇಡೀಸ್ ಎಲ್ಲ ಆ ಥರ ಮೇಲ್ಗಡೆ ಎತ್ಬಿಡ್ತಾರೆ, ಬಾಯ್ಸ್ ಎಲ್ಲ ಆ ಥರ ಮಾಮೂಲಿ ದೇವ್ರ ಪಕ್ಕದಲ್ಲಿ ನಿಂತಿರ್ತಾರೆ. ನಾನು ಅವ್ರ ಹತ್ರನೇ ಜಾಗ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಇರೋ ಕಡೆ ಎಲ್ಲ ನುಕ್ಕೊಂಡು ದೇವ್ರ ಮುಂದೆ ಹೆಚ್ಚು ಕಮ್ಮಿ ದೇವ್ರ ಹತ್ರ ಕೊಟ್ಟಾಗಿದ್ದೆ. ಅದು ಸ್ಯಾರಿ ಬೇರೆ ಹಾಕೊಬಿಟ್ಟಿದ್ದೆ, ಫುಲ್ ಭಯ ನನಗೆ. ಕಾಲೆಲ್ಲ ಇದು ಮಾಡ್ತಿದ್ರಲ್ಲ, ಅಲ್ಲಿ ಬಸವನ ಪಕ್ಕ ನಿಂತ್ಬಿಟ್ಟಿದ್ದೆ. ಬಸಪ್ಪನ ಪಕ್ಕ ಕಾಲು ತುಳಿದ್ಬಿಡುತ್ತೆ ಬಸಪ್ಪ ಅಂತ ಸ್ವಲ್ಪ ಜರ್ಕಿ ಹೋಗ್ತಾ ಇದ್ದೆ ನಾನು. ನೋಡಿ ಇವಾಗ ದೇವ್ರ ಮೆರವಣಿಗೆಲ್ಲ ಆಲ್ಮೋಸ್ಟು ಮುಗೀತು. ಅಂದರೆ ಕತೆ ಪವಾಡ ಆದಮೇಲೆ ದೇವ್ರ ಮೆರವಣಿಗೆನ ನಿಲ್ಲಿಸ್ತಾರೆ. ಅಂದರೆ ದೇವ್ರುಗಳನ್ನೆಲ್ಲ ಕೆಳಗಡೆ ಇಳ್ಕೊಂಡು ದೇವಸ್ಥಾನದ ಒಳಗಡೆ ಎತ್ಕೊಂಡು ಹೋಗ್ತಾರೆ. ಆಮೇಲೆ ಬೇರೆ ಊರುಗಳಿಂದ ಬಂದಿರ್ತಾರಲ್ಲ ಜನಗಳು, ಅವ್ರವ್ರ ಮನೆ ದೇವ್ರುಗಳ ಹಬ್ಬ ವರ್ಷಕ್ಕೆ ಅಂತ. ಇವಾಗ ನಾವು ನಂಜನಗೂಡಿಗೆಲ್ಲ ಹೋಗಲ್ವ, ನಂಜನಗೂಡು ತೇರು, ಆಮೇಲೆ ಮಾದಪ್ಪನ ಬೆಟ್ಟಕ್ಕೆಲ್ಲ ಹೋಗ್ತೀವಿ ಶಿವರಾತ್ರಿಗೆ, ಆ ಥರ ಎಲ್ಲ ಹೋಗ್ತೀವಲ್ವ. ಅದೇ ಥರ ಅವರು ಕೂಡ ಬೇರೆ ಊರಿಗವರೆಲ್ಲ ಬಂದಿರ್ತಾರೆ ಅವ್ರ ಮನೆ ದೇವ್ರುಗಳಿಗೆ. ಅವರು ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿರ್ತಾರೆ. ಅಂದರೆ ನಮ್ಮೂರವ್ರು ಏನು ಮಾಡ್ತಾರೆ ಅಂದರೆ ಆಯುಧ ಪೂಜೆ ದಿನ ಸಂಜೆ ನೈಟು ಎಲ್ಲರೂ ಪ್ರತಿಯೊಬ್ಬರು ಕೂಡ ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ. ಅಲ್ಲಿ ಪೂಜೆ ಆಗ್ತಿದ್ದಾಗಲೇ ಅಂದರೆ ದೇವ್ರ ಇಳಿಕೆ ಒಳಗಡೆ ಎತ್ಕೊಂಡು ಹೋಗ್ತಿದ್ದಾಗಲೇ ಪ್ರಸಾದ ಕೂರಿಸ್ಬಿಡ್ತಾರೆ. ವರ್ಷವೂ ಪ್ರಸಾದ ಎಲ್ಲ ತಿಂದ್ಕೊಂಡು ಜನಗಳೆಲ್ಲ ಹೋಗೋದು. ನಾನು ಅದೆಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೆ. ನೋಡಿ ಅವಳು ನನ್ನ ಬೆಸ್ಟ್ ಫ್ರೆಂಡು. ನಾನು ತುಂಬ ದಿನ ಆಗೋಗಿತ್ತು, ಒಂದು 7-8 ತಿಂಗಳಾಗಿತ್ತು ಊರಿಗೆ ಹೋಗಿ. ಅದಕ್ಕೆ ಅವಳ ಮಾತಾಡಿಸ್ಕೊಂಡು ಅವಳ ಜೊತೆ ಒಂದು ವಿಡಿಯೋ ಮಾತ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೆ ಆರಾಮ್ಸೆ. ಅವ್ರ ಮನೇಲೆ ಕೂತ್ಕೊಂಡು ಮಾತಾಡಿಕೊಂಡು, ಅಂದರೆ ಸ್ಕೂಲ್ ಬಗ್ಗೆ ಆಗ್ಬೋದು, ನಮ್ಮ ಫ್ರೆಂಡ್ಸ್ಗಳು ಎಲ್ಲಿದ್ದಾರೆ ಏನೋ ಈ ಥರ ನಮ್ಮ ಊರುಗಳ ಬಗ್ಗೆ ಏನೇನೋ ಮಾತಾಡಿಕೊಂಡು ಆರಾಮ್ಸಾಗಿ ಒಂದು ಅವರ್ ಏನೋ ಅಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೆ ಆರಾಮಾಗಿ. ನಾನು ಕೂಡ ಸ್ವಲ್ಪ ಪ್ರಸಾದ ತಿಂದೆ. ಅಂದರೆ ಇವತ್ತು ಅಂದರೆ ದಸರಾ ಹಬ್ಬದ ದಿನ, ವಿಜಯದಶಮಿ ದಿನ ನಮ್ಮೂರಲ್ಲಿ ಕೂಡ ಅಂದರೆ ನಾನ್ ವೆಜ್ ಮಾಡಿ ಎಡೆ ಇರ್ತಾರೆ. ಅದನ್ನು ನಾವು ದೇವ್ರ ಮೆರವಣಿಗೆ ಆಗೋ ತನಕ ತಿನ್ನಲ್ಲ. ಅಂದರೆ ಮನೇಲಿ ಯಾರೂ ತಿನ್ನಲ್ಲ, ಎಡೆ ಕೊಟ್ಬಿಟ್ಟು ಆಮೇಲೆ ನೆಂಟರುಗಳೇ ಆಗ್ಬೋದು ಅಥವಾ ಮನೆಯವರೇ ಆಗ್ಬೋದು ತಿನ್ನೋದು. ಅಂದರೆ ನಾನಂತೂ ವರ್ಷ ಕೂಡ ತಿನ್ನಲ್ಲ. ಯಾಕಂದರೆ ನಾನು ಆಲ್ಮೋಸ್ಟ್ ದೇವಸ್ಥಾನದಲ್ಲೇ ಪ್ರಸಾದ ತಿನ್ನೋದಕ್ಕೆ ಹೋಗೋದು. ದೇವಸ್ಥಾನದಲ್ಲಿ ಮಾಮೂಲಿ ಅನ್ನ ಸಾಂಬಾರು ಪಾಯಸ, ಆಮೇಲೆ ಅವರೆಕಾಳ್ದು ಗೊಜ್ಜು ಎಲ್ಲ ಮಾಡಿರ್ತಾರೆ. ವರ್ಷವೂ ಮಾಡ್ತಾರೆ. ಯಾಕಂದರೆ ಬೇರೆ ಊರುಗಳಿಂದ ಬಂದಿರ್ತಾರೆ ತುಂಬ ಜನ. ಹಿಂದಿನ ದಿನ ಆಯುಧ ಪೂಜೆ ನೈಟೇ ಬಂದುಬಿಟ್ಟಿರ್ತಾರೆ ಎಲ್ಲರೂ. ಅವ್ರುಗಳಿಗೆ ಸುಮ್ಮನೆ ಹಸಿಸಿ ಹೋಗಬಾರ್ದು ಅಂತ ಅಂದ್ಬಿಟ್ಟು ವರ್ಷ ದೇವಸ್ಥಾನದ ಕಡೆಯಿಂದ ಪ್ರಸಾದ ಮಾಡಿಸಿರ್ತಾರೆ, ಅಂದರೆ ಊಟ ಎಲ್ಲ ಮಾಡಿಸಿರ್ತಾರೆ. ಹಾಗಂತ ನಮ್ಮೂರವ್ರೇನು ಊಟ ಮಾಡಬಾರ್ದು ಅಂತಲ್ಲ, ಎಲ್ಲರಿಗೂ ಸೇರೇ ಅಡುಗೆ ಮಾಡಿರ್ತಾರೆ. ಅಂದರೆ ಅವ್ರಿಗೆ ಸ್ವಲ್ಪ ಬೇಗ ಅಂದರೆ ಯಾರೇ ಆದ್ರೂ ಇವಾಗ ನಾವಾದರೆ ಅಲ್ಲೇ ಇರ್ತೀವಿ, ಒಂದು ಸ್ವಲ್ಪ ಲೇಟಾದರೂ ಮನೇಲೇ ಹೋಗಿ ಊಟ ತಿನ್ಬೋದು. ಪಾಪ ಅವರು ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಅವ್ರಿಗೆ ಸ್ವಲ್ಪ ಲೇಟಾಗಿ ಅವ್ರನ್ನ ಹಸಿಸಿ ಹೋಗಬಾರ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಬೇಗ, ಅಂದರೆ 2ನೇ ಪಂಕ್ತಿ 3ನೇ ಪಂಕ್ತಿ ತನಕ ಬೇಗ ಅವ್ರು ಊಟ ಮಾಡಿ ಅವ್ರನ್ನ ಕಳಿಸೋದು. ಆಮೇಲೆ ನಮ್ಮೂರವ್ರು ಹೋಗಿ ಕೂತ್ಕೊಂಡು ಊಟ ಮಾಡೋದು. ಅಂದರೆ ಭೇದ ಭಾವ ಏನೂ ಮಾಡಲ್ಲ, ಆರಾಮಾಗಿ ಊಟ ಮಾಡ್ಬೋದು. ಆಮೇಲೆ ಊಟ ಕೂಡ ಅಂದರೆ 5 ವರ್ಷ ಆಗೋಗಿತ್ತು ನಾನು ಅಲ್ಲಿ ಪ್ರಸಾದ ತಿಂದು, ಈ ವರ್ಷ ತಿನ್ನಲ್ಲ. ಏನೋ ಒಂಥರ ಖುಷಿ ಆಯಿತು ನನಗೆ. ಒಂಥರ ಟೇಸ್ಟ್ ತುಂಬ ಅಂದರೆ ತುಂಬ ಹಿಡಿಸ್ತು. ನಮ್ಮ ಎಲ್ಲರೂ ಮನೆಯವ್ರು ಎಲ್ಲರೂ ಬಂದಿರೋ ರಶ್ ಅಂದ್ಬಿಟ್ಟು ವಾಪಸ್ ಹೊರಟೋದ್ರು. ನಾನಂತೂ ವೆಯ್ಟ್ ಮಾಡಿ ಆ ರಶಲ್ಲೂ ನಾನು 3ನೇ ಪಂಕ್ತಿ 4ನೇ ಪಂಕ್ತಿಗೆ ಊಟ ಮಾಡ್ಕೊಂಡೇ ನಾನು ಹೋಗಿದ್ದು. ನಮ್ಮ ಯಜಮಾನ್ರು ಹಂಗೆಲ್ಲ ಬರೋದೇ ಇಲ್ಲ. ಅಲ್ಲಿ ಊರಿಗೆ ಬಂದಾಗ ಮನೇಲಿ ಇರ್ತಾರೆ, ಅದು ಬಿಟ್ಟರೆ ನಮ್ಮ ರಿಲೇಷನ್ಸ್ ಮನೆಗಳಿಗೆ ಹೋಗ್ತಾರೆ. ಆಮೇಲೆ ಮತ್ತೆ ಸುಮ್ಮನೆ ಮನೇಲಿರ್ತಾರೆ. ಅದು ಬಿಟ್ಟರೆ ಕೊಳ್ಳೇಗಾಲ ಆಮೇಲೆ ಮಜ್ಜಿ ಊರು ಅಲ್ಲೆಲ್ಲ ಹೋಗಿ ಬರೋಣ ಅಂತ ಹೋಗ್ತಾರೆ. ಮನೆ ಹತ್ರ ಅಂತೂ ಇರೋದೇ ಇಲ್ಲ ಅವರು. ಇವಾಗೇನೋ ನಮ್ಮ ಅಣ್ಣನ ಮಗಳಿದ್ದಾಳೆ ಅಂದ್ಬಿಟ್ಟು, ಮುದ್ದೆ ಇದ್ದಾಳೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಅವ್ರು ಈಚೆನೇ ಬರೋಲ್ಲ. ಯಾವಾಗೂ ಒಳಗಡೆ ಮೊಬೈಲ್ ನೋಡ್ಕೊಂಡು ಕೂತಿರೋದು ಅಷ್ಟೇ. ದೇವ್ರ ಮೆರವಣಿಗೂ ಕೂಡ ನಾನೇ ಎಲ್ಲೇ ಇದ್ದೀನಿ, ಅವರೇ ಎಲ್ಲೋ ಇದ್ದರು. ಇಬ್ಬರೂ ಜೊತೆಲಿ ಇರಲಿಲ್ಲ. ಆ ಕಡೆ ಈ ಕಡೆ ಅವ್ರು ನಾನು ಹುಡುಕ್ತಾಯಿದ್ರು, ನಾನು ಅವ್ರಿಗೆ ಹುಡುಕ್ತಾಯಿದ್ದೆ. ಯಾಕೆಂದರೆ ಫೋನ್ ನಂದು ಕೂಡ ಅವ್ರ ಹತ್ರನೇ ಇತ್ತು. ಅದಕ್ಕೇ ಹುಡುಕ್ತಾಯಿದ್ದೆ. ಆಮೇಲೆ ಸಿಕ್ಕಿದ್ರು. ಬನ್ನಿ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂದೆ. ನೀನು ಹೋಗಿ ಬಾ, ನಾನು ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಆಮೇಲೆ ಬಂದರು ಅವರು. ಆಮೇಲೆ ದೇವ್ರ ಮೆರವಣಿಗೆ ಅಂತೂ ತುಂಬ ಆರಾಮಾಗಿ ಚೆನ್ನಾಗಿ ಆಯಿತು. ಹಾಗೆಯೇ ವರ್ಷವೂ ಹೋಗಬೇಕು ಅಂತ ಅನಿಸುತ್ತೆ. ನೋಡೋಣ ಬರೋ ವರ್ಷ ಏನಾಗುತ್ತೋ ಗೊತ್ತಿಲ್ಲ. ಈ ವರ್ಷ ಅಂತೂ ಹೋಗಿದ್ದೆ. ಅಂದರೆ ಈ ವರ್ಷವೂ ಕೂಡ ಹೋಗೋ ಗ್ಯಾರಂಟಿ ಅಂತೂ ಇರಲಿಲ್ಲ. ಡ್ಯೂಟಿ ಎಲ್ಲ ಇದೆ ಅಂತ ಹೇಳಿದರು. ಆಮೇಲೆ ಗೌರಿ ಹಬ್ಬಕ್ಕೂ ಹೋಗಿರಲಿಲ್ಲ. ಈ ವರ್ಷವೂ ಈಗಲೂ ಹೋಗಲಿಲ್ಲ ಅಂದರೆ ಮನೇಲಿ ಬೇಜಾರು ಮಾಡ್ಕೊತಾರೆ. ಹೋಗಿ ಬರೋಣ ಅಂತ ಅವರೇ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಹೋಗಿ ಬಂದು. ನೋಡಿ ನಿಮ್ಮೂರಲ್ಲಿ ಕೂಡ ಇದೇ ಥರ ದೇವ್ರ ಮೆರವಣಿಗೆನ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಕೆಲವು ಹಳ್ಳಿಗಳಲ್ಲಿ ಈ ಥರ ಪದ್ಧತಿ ಇರುತ್ತೆ. ಅಂದರೆ ದೇವಸ್ಥಾನಗಳಲ್ಲಿ
ದೇವ್ರ ಮೆರವಣಿಗೆ ಮಾಡೋದು ಎಲ್ಲ ಇರುತ್ತೆ. ಇವಾಗ ಈ ಸಿಟಿಗಳಲ್ಲಿ ಅಂದರೆ ಎಲ್ಲೋ ಒಂದೊಂದು ಕಡೆ ಮಾಡ್ತಾರೆ ಅಷ್ಟೇ, ನಾವಿರೋ ಕಡೆ ಇರೋದೆಲ್ಲ ಅದೆಲ್ಲ ಏನೂ ಮಾಡಲ್ಲ. ಅದಕ್ಕೇ ನನಗೆ ಈ ಹಬ್ಬಗಳು ಬಂತು ಅಂದರೆ ಸಾಕು ಊರಿಗೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ಈ ಡ್ಯೂಟಿ ಎಲ್ಲ ನೆನೆಸ್ಕೊಂಡಾಗ ಏನು ಬಿಡಪ್ಪ, ಒಂದು 2-3 ದಿನ ಹೋಗ್ಬಿಟ್ರೆ ಡ್ಯೂಟಿನೇ ಇರಲ್ಲ ಅಂತ ಅಂದ್ಕೊಂಡು ಆರಾಮಾಗಿ ಸುಮ್ಮನೆ ಬೇಜಾರು ಮಾಡ್ಕೊಂಡು ಮನೇಲಿರೋದು. ಅವ್ರಿಗೆ ಹೇಳಿದ್ರೆ ಅವರು ಕೂಡ ಬೇಜಾರು ಮಾಡ್ಕೋತಾರೆ, ಬಿಡು ಏನು ಹೇಳೋದು ಅಂತ ಅಂದ್ಕೊಂಡು ನಮಗೆ ನಾನೇ ಯೋಚನೆ ಮಾಡಿಕೊಂಡು ಆರಾಮಾಗಿ ಸುಮ್ಮನೆ ಮನೇಲಿರೋದು. ನಿಮಗೂ ಹಂಗೆ ಅನಿಸುತ್ತಲ್ವಾ? ಮದುವೆ ಆಗೋ ತನಕ ಒಂದು ಯೋಚನೆ, ಆದರೆ ಮದುವೆ ಆದಮೇಲೆ ಒಂದು ಕಡೆ ಯೋಚನೆ. ಮದುವೆ ಆಗೋ ತನಕ ಅಪ್ಪ ಅಮ್ಮನ ಕೆಲಸದ ಬಗ್ಗೆ ಅವ್ರಿಗೇನಾದರೂ ಸ್ವಲ್ಪ ಹೆಲ್ಪ್ ಮಾಡ್ಬೋದಾ, ಅಥವಾ ಅವ್ರಿಗೆ ಅಷ್ಟು ಖರ್ಚಾಗ್ತಾಯಿದೆ ಏನು ಮಾಡೋದು, ಆಮೇಲೆ ಅದು ತೊಗೋಬೇಕು ಇದು ತೊಗೋಬೇಕು ಅನ್ನೋ ಥರ ಯೋಚನೆ. ಆದರೆ ಮದುವೆ ಆದಮೇಲೆ ನಮ್ಮ ಯಜಮಾನ್ರಿಗೆ ಇವಾಗ ಇಲ್ಲಿಗೆ ಹೊರ್ಟೋಗ್ಬಿಟ್ರೆ ಕೆಲಸಕ್ಕೆ, ಆಮೇಲೆ ಏನು ಮಾಡೋದು, ಹಂಗೆ ಹಿಂಗೆ ರಜೆ ಕೊಡೋಲ್ಲ, ಡ್ಯೂಟಿಗಳಿರಲ್ಲ ಅನ್ನೋದು ಒಂದು ಕಡೆ ಯೋಚನೆ ಆಗುತ್ತೆ. ಇದೇ ಥರ ಎಲ್ಲರಿಗೂ, ಲೇಡೀಸ್ಗಳಿಗೆ, ಹೆಣ್ಮಕ್ಳಿಗೆಲ್ಲ ಇದೇ ಥರ ಕಷ್ಟಗಳಿದ್ದೇ ಇರುತ್ತೆ. ಆದ್ರೂ ಅವಾಗವಾಗ ಊರಿಗೆ ಹೋಗಿ ಬಂದರೆ ಚೆಂದ ಅನಿಸುತ್ತೆ ಅಲ್ವಾ? ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ನಮ್ಮೂರು ಬಂದು ಕೊಳ್ಳೇಗಾಲದ ಹತ್ರ ಗುಂಡೇಗಾಲ ಅಂತ. ನಿಮ್ಮೂರು ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಎಲ್ಲರ ಊರಲ್ಲೂ ವಿಜಯದಶಮಿನ ಇದೇ ಥರ ಆಚರಿಸ್ತಾರೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.